ಮಾಡಿದ್ರೆ ಒಳ್ಳೆ ಬುದ್ಧಿ ಬುದ್ಧಿ ಇಲ್ವಾ? ಸ್ವಲ್ಪ ಜಾಸ್ತಿ ಕೊಡು ಅಂತ. ಸ್ವಲ್ಪ ಜಾಸ್ತಿ ಕೊಡು ಅಂತ. ನೀ ಎಷ್ಟೇ ತರಗತಿ? ಓದ್ತಾ ಯಾವ ಶಾಲೆ? ಇಸ್ಕಡಂಬಿ ವಿದ್ಯಾಕೇಂದ್ರ. ವೆರಿ ಗುಡ್. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ನಿಮಗೆ ಗಣೇಶನ ಪ್ರಾರ್ಥನೆಯೊಂದಿಗೆ ಚೆನ್ನಾಗಾಯ್ತು ಅಲ್ವಾ? ನೀವು ಪ್ರಾರ್ಥನೆ ಮಾಡಿದ್ರಲ್ವಾ? ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಚೆನ್ನಾಗಿ ಶಾಲೆಯಿಂದ ಮನೆಗೆ ಬಂದ್ಮೇಲೆ ಏನ್ ಮಾಡ್ತೀರಾ? ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತೀವಿ, ಆಟ ಆಡ್ತೀವಿ. ಆಟ ಆದ್ಮೇಲೆ ಏನ್ ಮಾಡ್ತೀರಾ? ಮನೆಗೆ ಹೋಗಿ ಹೋಮ್ವರ್ಕ್ ಬರೀತೀವಿ. ಹೋಮ್ವರ್ಕ್ ಮಾಡಿದ್ಮೇಲೆ ಊಟ ಮಾಡ್ತೀವಿ. ಊಟ ಮಾಡಿದ್ಮೇಲೆ ಮೊಬೈಲು ಯಾರು ಯೂಸ್ ಮಾಡ್ತೀರಾ? ಕೈ ಎತ್ತಿ, ಯಾರು ಯೂಸ್ ಮಾಡ್ತೀರಾ ಮೊಬೈಲು? ಒಂದು ವಿನಂತಿ ಏನಂದ್ರೆ, ನಿಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ, ದಯವಿಟ್ಟು ಮೊಬೈಲ್ ಅನ್ನ ಬಳಸಬಾರ್ದು. ಓಕೆ, 10th ವರೆಗೂ. ಯಾಕಂದ್ರೆ ನೀವೆಲ್ಲ ದೊಡ್ಡವರಾದ್ಮೇಲೆ ನಿಮಗೆ ಮೆಮೊರಿ ಪವರ್ಸ್ ಲಾಸ್ ಆಗುತ್ತೆ. ಓಕೆ, ಮತ್ತೆ ಕಣ್ಣಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಆಗ್ಬೋದಾ? ಇವನ್ ನಿಮಗೆ ಅದು ಕೆಲವರು, ನಾನು ಹೋಗ್ತೀನಿ, ಮೊನ್ನೆ ಯಾವುದೋ ಒಂದು ಇದ್ರ ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಆ ಪೇರೆಂಟ್ಸ್ ಬಂದಿದ್ರೆ ಮಕ್ಳ ಕೈ ಮೊಬೈಲ್ ಕೊಟ್ಬಿಟ್ಟು ಅವ್ರ ಪಾರ್ಗ ಅವ್ರು ಇದ್ದಾರೆ, ಮಕ್ಳ ಕೈ ಮೊಬೈಲ್ ಇದೆ. ಹಂಗಾಗ್ಬಾರ್ದು. ಓಕೆ, ಮೊಬೈಲ್ ಅವಶ್ಯಕತೆ ಇದ್ದಾಗ ಮಾತ್ರ ಅಮ್ಮ ಅಪ್ಪನ ಕೇಳಿ ಮೊಬೈಲ್ ಇಸ್ಕೋಬೇಕು. ಶಾಲೆಯಿಂದ ಬಂದಿದ ತಕ್ಷಣ ಬುಕ್ಸ್ ಇಟ್ಬಿಟ್ಟು ಫಸ್ಟ್ ಹೋಗಿ ಏನಾದ್ ಗೊತ್ತೀರಾ? ನೋಡ್ದಾ? ನಿಜ ಅಲ್ವಾ? ವೀಕೆಂಡ್ ಮಾತಾಡ್ತಾರೆ. ಬರೀ ಓಳು ಅಂತ. ಆಯ್ತಾಯ್ತು, ಒಂದ್ ನಿಮಿಷ ಆಯ್ತು. ಈಗ ಇಷ್ಟ ಮಾಡಿದ್ದೀರಾ, ಇನ್ಮೇಲೆ ನೀವು ದಯವಿಟ್ಟು ಏನ್ ಮಾಡ್ಬೇಕು? ಮೊಬೈಲ್ನ ಬಳಸಬಾರ್ದು. ಓಕೆ, ಪೇರೆಂಟ್ಸ್ ಅವಶ್ಯಕತೆ ಇದ್ದಾಗ ಮಾತ್ರ ಅವ್ರು ಏನ್ ಹೇಳ್ತಾರೋ ಖಂಡಿತವಾಗ್ಲೂ ಬಳಸಿ. ಓಕೆ ಅಲ್ವಾ? ಓಕೆ, ನೀವು ದಯವಿಟ್ಟು ಮಾಡಿ. ಓಕೆ, ನಿಮ್ಗೆ ಯಾರು ಫಿಲಂ ಹೀರೋ ಯಾರು ಇಷ್ಟ? ಯಾರು? ಆಮೇಲೆ ಯಾರು? ಅಪ್ಪು. ಓಕೆ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಿಲಿಗೆ ಮನೆಯ ಮನಗಳ ಇಂದು ಆರಾಧಿಸು ಆರಾಧಿಸು ರಾಜರತ್ನನು, ಆಡಿಸಿಯೇ ನೋಡು ಬೀಡಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು, ಟಿಂಗ್ 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 ಟಿಂಗ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ, ನೀನೇ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಹಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಇದೆಲ್ಲ ಎಲ್ಲಿ ಕಲ್ತ್ರಿ? ಮೊಬೈಲ್. ಅದಕ್ಕೆ ನಿಮ್ಗೆ ಆಡ್ಸಿದ್ದು, ಬರುತ್ತೋ ಇರುವ ಅಂತ. ಅದೇ ಪುಸ್ತಕದ ಭಂಡಾರ ಕೇಳಿದ್ರೆ ನಮ್ಗೆ ಹೇಳಿದ್ದು ಸ್ಕೂಲ್ ನಲ್ಲಿ ಹೇಳ್ಕೊಟ್ರು ಅಂತ ಸರ್, ಈಗ ಹೇಳಿದ್ದು ಮೊಬೈಲ್. ನೋಡಿ, ಪೇರೆಂಟ್ಸ್ಗೆ ಇದು ಹೇಳಿರೋದಾ? ಮೊಬೈಲ್ ಅಲ್ಲಿ ಖಂಡಿತ ಒಳ್ಳೆ, ನಮಗೆ ಅಪ್ಪು ಒಳ್ಳೆ ಚಿತ್ರನಟ ನಮ್ಮ ಜೊತೆ ಇಲ್ಲ, ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಅನೇಕ ಚಿತ್ರಗಳನ್ನ ನಾವು ನೆನಪು ಮಾಡ್ಕೋಬಹುದು ಅಲ್ವಾ? ನೀವು ಮೊಬೈಲ್ ಅಲ್ಲಿ ಟಿವಿ ನೋಡಿ ಹಾಡು ಕಲ್ತಿದ್ದೀರಾ, ಅದೇ ತರ ಪುಸ್ತಕದಲ್ಲಿ ಏನ್ ಓದ್ತಿರೋ ಇದೇ ತರ ಬರಬೇಕು. ಓಕೆ, ಅದು ಚೆನ್ನಾಗಿ ಓದಿ, ನಿಮ್ಮ ಭವಿಷ್ಯ ಉಜ್ವಲ ಆಗ್ಲಿ. ಇನ್ನು ಮುಂದಿನ ವರ್ಷ ಗಣೇಶನ್ನ ಹೇಗೆ ಇನ್ನು ದೊಡ್ಡದಾಗಿ ಕುಂಡಿಸ್ಬೇಕಂತ. ಅವಾಗ ನೀವು ಸ್ವಲ್ಪ ದೊಡ್ಡವರಾಗಿರ್ತೀರಲ್ಲ, ಅಲ್ವಾ? ಅವಾಗ ನೀವೇ ಜವಾಬ್ದಾರಿ ತಗೋಬೇಕು. ಓಕೆ, ಎಲ್ರು ಹೇಳಿ ಓಕೆ. ಮುಂದಿನ ವರ್ಷ ಗಣೇಶ ನಮ್ದು. ಓಕೆ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಒಳ್ಳೆ ಓಕೆ.